ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಕನ್ನಡ ವ್ಲಾಗ್. ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡ್ಕೊಂಬರೋಣ. ಇಲ್ಲಿ ಚಿಕನ್ ಬಿರಿಯಾನಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀನಿ. 4 ಏಲಕ್ಕಿ, ಲವಂಗ ಮತ್ತು ಚಕ್ಕೆ, 2 ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಮೀಡಿಯಮ್ ಸೈಜ್ 2 ಈರುಳ್ಳಿ ಮತ್ತು ಮೀಡಿಯಮ್ ಸೈಜಿನ 3 ಟೊಮೊಟೊ, 1 ಹಿಡಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ. ಇದು ಚಿಕನ್ ಅರ್ಧ kg. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಒಗ್ಗರಣೆಗೆ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಮತ್ತು ಧನಿಯಾ ಮೆಣಸಿನ್ಕಾಯಿ ಪೌಡರ್ 2 ಸ್ಪೂನಷ್ಟು. ನೆಕ್ಸ್ಟ್ ಬಂದು ಅಕ್ಕಿ. ನಾನು ಇಲ್ಲಿ ತೊಗೊಂಡಿರೋಂಥ ತೋರಿಸ್ತಿದ್ದೀನಲ್ಲ ಆ ಗ್ಲಾಸಲ್ಲಿ 3 ಗ್ಲಾಸ್ ತೊಗೊಂಡಿದ್ದೀನಿ. ಅಂದರೆ ಫುಲ್ ಅಲ್ಲ, ಸ್ವಲ್ಪ ಕಮ್ಮಿ, 3 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಈಗ ಚಿಕನಿಗೆ ಒಗ್ಗರಣೆ ಮಾಡ್ಕೋಬೇಕು. ಫಸ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾವು ತುಪ್ಪನೂ ಯೂಸ್ ಮಾಡ್ಬೋದು. ನಾನು ತುಪ್ಪ ಬಳಸಿಲ್ಲ. ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಎರಡನ್ನೂ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಯಿತು. ಗೋಲ್ಡನ್ ಬ್ರೌನ್ ಆಗಿರೋದಕ್ಕೆ ಈಗ ಚಿಕನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದಕ್ಕೆ ಬೇಕಾಗೋಂಥಷ್ಟು ಸಾಲ್ಟು ಚೂರು ಜಾಸ್ತಿ ಆದರೂ ನಡೆಯುತ್ತೆ, ಬಟ್ ಸ್ವಲ್ಪನೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಚಿಕನಿಂದ ರಿಲೀಸ್ ಆಗೋವಂಥ ವಾಟರೆಲ್ಲ ಡ್ರೈ ಆಗಬೇಕು. ನೋಡಿ, ಸ್ವಲ್ಪ ಸಾಲ್ಟು ಮತ್ತು 1 ಟೀ ಸ್ಪೂನ್ ಅಂತೀವಲ್ಲ, ಸ್ವಲ್ಪ ಅರಿಶಿನ ಪೌಡ್ರು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನಿಂದ ರಿಲೀಸ್ ಆಗೋವಂಥ ನೀರಿಂದು ವಾಟರ್ ಕಂಟೆಂಟ್ ಎಲ್ಲ ನೀಟಾಗಿ ಡ್ರೈ ಆಗಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದು ನೀರಿನ ಜೊತೆಗೆ ನಾವು ಬೇರೆ ನೀರು ಹಾಕಿ ಮಾಡಿದರೆ, ಹಾಗಾಗಿ ಅದು ಫುಲ್ಲು ಡ್ರೈ ಆಗೋವರೆಗೂ ಹೀಗೆ ಬಿಟ್ಟು ಈ ಟೈಮಲ್ಲಿ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೋದು. ನೋಡಿ, ಆಲ್ಮೋಸ್ಟ್ ಈಗ ಚಿಕನ್ ವಾಟರ್ ಕಂಟೆಂಟ್ ಎಲ್ಲ ನೀಟಾಗಿ ಡ್ರೈ ಆಗಿದೆ. ಹೀಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಹಾಕ್ಬಿಟ್ಟು ಅದರ ಜೊತೆಗೆ ಪೌಡರ್ ಮಸಾಲೆ ಏನಿತ್ತು, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಮೆಣಸಿನ್ಕಾಯಿ ಪೌಡರು, ಇದನ್ನು ನೀಟಾಗಿ ಸೇರಿಸಿ ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಏನಕ್ಕೆ ಅಂದರೆ ಮಸಾಲ ಪೌಡರು ಮತ್ತು ಹಸಿ ಮಸಾಲ ಎರಡೂ ಹಸಿ ಸ್ಮೆಲ್ಲು ಹೋಗುತ್ತೆ, ಜೊತೆಗೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿಕನ್ನು ಆ ಮಸಾಲ ಕಂಟೆಂಟ್ನ. ಅದು ಒಂದು ಕುದಿ ಬಂದಮೇಲೆ ಅದರ ಜಾರೆಲ್ಲ ನೀಟಾಗಿ ಚೂರು ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ. ಸಾಧ್ಯ ಆದಷ್ಟು ಬಿಸಿನೀರನ್ನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಹಂಗಾಗಿ ಈ ಟೈಮಲ್ಲಿ ಮೊಸರು ಹಾಕ್ಕೊಳ್ಳೋರು ಹಾಕ್ಕೋಬೋದು. ಮೊಸರು ನಾನು ಬಳಸಿಲ್ಲ. ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಮಿನಿಮಮ್ 5ರಿಂದ 5.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ತೋರಿಸ್ತೀನಿ ಅದನ್ನು ಸಹ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಅಕ್ಕಿ ಜೊತೆನೂ ಮಸಾಲೆ ಎಲ್ಲ ಆ್ಯಡ್ ಆಗುತ್ತೆ, ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮಸಾಲ ಕಂಟೆಂಟ್ನ. ಒಂದು ಮಿಕ್ಸ್ ಕೊಟ್ಟ ಮೇಲೆ ಅದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನಾನು ಇನ್ನೊಂದು ಸ್ಟವ್ ಮೇಲೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಹಾಗೆ ಬಿಡ್ಬೋದು. ಅದನ್ನು ಚೆನ್ನಾಗಿ ಒಂದು ಕುದಿ ಬರುತ್ತೆ. ಅದಾದಮೇಲೆ ಬಿಸಿನೀರು ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಆಗಲೇ ಹೇಳ್ದಾಗೆ 3 ಲೋಟ ಅಕ್ಕಿಗೆ ಅದೇ ಲೋಟದಿಂದ 5ರಿಂದ 5.5 ಗ್ಲಾಸಷ್ಟು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಾದಮೇಲೆ ನೀವು ಈ ಟೈಮಲ್ಲಿ ಇದ್ರ ಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಮುಚ್ಚಿ ವೆಯ್ಟ್ ಮಾಡಾದಮೇಲೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಸಾಕು. ಇಲ್ಲಿ ನಾನು 2 ವಿಷಲ್ ಅಂತ ತೋರಿಸ್ಬಿಟ್ಟೆ, ಬಟ್ 1 ವಿಷಲ್ ಬಂದರೆ ಸಾಕು. ಪರ್ಫೆಕ್ಟಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ. ಒಂದು ಸಲ ಆಲ್ರೆಡಿ ನಾನು ಓಪನ್ ಮಾಡಿ ಒಂದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ನಿಮಗೆ ಈ ಥರ ಕಾಣಿಸ್ತಿದೆ. ಸ್ವಲ್ಪ ತಣ್ಣಗಾದರೆ ನೀಟಾಗಿ ಉದುದ್ರಾಗಿ ನಿಮಗೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ನೆಕ್ಸ್ಟ್ ಬನ್ನಿ ನಾವು ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಇದು ಒಂದು 4ರಷ್ಟು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸುಟ್ಟಿರೋ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಆಯಿಲ್ ಫ್ರೈಯು ಸಹ ಮಾಡ್ಕೋಬೋದು.
ಅದು ಸಾಂಬಾರ್ ಪೌಡರ್ ಮೀನ್ಸ್ ಧನಿಯಾ ಮತ್ತು ಮೆಣ್ಸಿಕಾಯಿ ಪೌಡರ್ ನಾವು ಸಪ್ರೇಟ್ ಮಾಡಿಸ್ಕೋತೀವಿ. ಹಾಗೆ ಇದು ಮಸಾಲೆಗೆ 1 ಕಪ್ ತೆಂಗಿನ ತುರಿ, ಒಂದು 2 ಸ್ಪೂನಷ್ಟು ಕಡಲೆ, ಒಂದು 6 ರಿಂದ 7 ಲವಂಗ, ಒಂಚೂರು ಚಕ್ಕೆ, ಸಣ್ಣದೊಂದು ಟೊಮೊಟೊ, 1 ಗಡ್ಡೆ ಈರುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಇಲ್ಲಿ ನಾನು ಆಲ್ರೆಡಿ ಚಿಕನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಏನಿಲ್ಲ, ಇದು 1 kg ಅಷ್ಟು ಚಿಕನ್ನು ನೀಟಾಗಿ ಒಂದು 3 ರಿಂದ 4 ಸಲ ವಾಶ್ ಮಾಡಿಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಮಿನಿಮಮ್ ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡ್ರೂ ನಡೆಯುತ್ತೆ, ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತೋರಿಸಿದ್ನಲ್ಲ ನಾನು ಸಾಂಬಾರು ಪೌಡರು ಮತ್ತು ಸುಟ್ಟಿರೋ ಈರುಳ್ಳಿ, ಮೆಣಸಿಕಾಯಿ ಇದಿಷ್ಟು ರುಬ್ಬಿಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೂ ಮುಚ್ಚಿ ಇಟ್ಬಿಟ್ಟು ವೆಯ್ಟ್ ಮಾಡೋಣ. ಆನಂತರ ಮಸಾಲ ರುಬ್ಬಿರೋದನ್ನು ಸೇರಿಸ್ಕೊಳ್ಳೋಣ. ಮೆಣಸಿಕಾಯಿ ನಾನು ಸಪ್ರೇಟ್ ಏನಕ್ಕೆ ಸೇರಿಸಿದ್ದೀನಿ ಅಂದರೆ, ನಾನು ಧನಿಯಾ ಮೆಣಸಿಕಾಯಿ ಪೌಡರ್ ಮಾಡಿಸಿರೋದ್ರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇತ್ತು, ಹಾಗಾಗಿ ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೀವು ಮಾಡಿಸಿರೋ ಅಂಥ ಖಾರ ಕರೆಕ್ಟ್ ಇದೆ ಅಂದರೆ ಏನು ಬೇಕಾಗಿಲ್ಲ. ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಇಲ್ಲೂ ಸಹ ನಾನು ತಣ್ಣೀರು ಬಳಸಿಲ್ಲ, ಬಿಸಿನೀರೇ ಬಳಸಿದ್ದೀನಿ. ಮಸಾಲ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಇಟ್ಕೊಂಡಿದ್ದೀನಿ. ಇದಾದ ನಂತರ ಲಾಸ್ಟಲ್ಲಿ ಟೇಸ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ಯಾವ ಪ್ರಮಾಣಕ್ಕೆ ಗ್ರೇವಿ ಬೇಕಾ ಅಥವಾ ಸಾಂಬಾರು ಬೇಕಾ ನೋಡಿ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ನಾನು ತಿಕ್ ಸಾಂಬಾರು ಬೇಕು ಅಂತ ಹೇಳಿದರು, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕುದಿ ಬಂತು, ನಮ್ಮ ಸಾಂಬಾರೆಲ್ಲ ರೆಡಿ ಆಯಿತು. ಮೇಲೆ ಒಂದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ. ಸಾಂಬಾರು ಬಿರಿಯಾನಿ ಎಲ್ಲ ರೆಡಿ ಆಯಿತು. ಈಗ ಆಲ್ರೆಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.